ಹಾಯ್. ಹಾಯ್. ಸರ್ ತಾವೇನು ಮಾಡೋದು? ನಾನು ಆ್ಯಸ್ ಅ ಕ್ಲೌಡ್ ಅನಲಿಸ್ಟ್ ಐ ಆಮ್ ವರ್ಕಿಂಗ್ ಇನ್ ಒರಾಕಲ್. ಸರ್ ನನಗೊಂದು ಡೌಟ್ ಇದೆ. ಏನಪ್ಪ ಅಂದರೆ ತುಂಬ ಜನ ವಿದ್ಯಾರ್ಥಿಗಳು ಒಳ್ಳೆ ಟ್ಯಾಲೆಂಟ್ ಇರ್ತಾರೆ, ಒಳ್ಳೆ ಸೀಟ್ ರ್ಯಾಂಕಿಂಗ್ ಬರುತ್ತೆ. ಬಟ್ ಸೆಲೆಕ್ಷನ್ ಆಫ್ ಕಾಲೇಜ್ ಅಂತ ಬಂದಾಗ ಸ್ವಲ್ಪ ಅದ್ರ ಬಗ್ಗೆ ಫೋಕಸ್ ಮಾಡೋಂಗಿಲ್ಲ. ಆ ಪಾಯಿಂಟ್ ಆಫ್ ವ್ಯೂ ತಾವು ಮಾತಾಡೋದಾದ್ರೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಫಸ್ಟು ಯಾರಾದರೂ ಗೈಡ್ ಕೊಡಬೇಕು, ಅಂದರೆ ಇದೇ ಕಾಲೇಜ್ ಯಾಕೆ ಸೆಲೆಕ್ಟ್ ಮಾಡಬೇಕು, ಯಾಕೆ ಟಾಪ್ ಕಾಲೇಜಸ್ಸನ್ನೇ ಪ್ರಿಫರ್ ಮಾಡಬೇಕಂದ್ರೆ ಒಳ್ಳೆ ನೆಟ್ವರ್ಕ್ ಇರುತ್ತೆ, ನೆಕ್ಸ್ಟ್ ನಿಮಗೆ ಎಕ್ಸ್ಪೋಜರ್ ಚೆನ್ನಾಗಿರುತ್ತೆ, ಅಲ್ಯೂಮಿನಸ್ಸು ಚೆನ್ನಾಗಿರುತ್ತೆ. ನೀವೇನಾದರೂ ರಿಸರ್ಚ್ ಮಾಡ್ತೀನಿ ಅಂದರೆ ನಿಮಗೆ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಒಳಗಡೆ ಕನೆಕ್ಷನ್ಗಿಂದ ನಿಮಗೆ ಇಂಟರ್ನ್ಶಿಪ್ ಅಥವಾ ನಿಮಗೆ PhD ಮಾಡೋಕ್ಕೆ ಹೆಲ್ಪ್ ಮಾಡೋಕೆ ಆ ಥರ ಸಿಗುತ್ತೆ. ಪ್ರೊಫೆಸರ್ಸ್ ಎಲ್ಲ ಹೆಲ್ಪ್ಫುಲ್ ಇರ್ತಾರೆ. ಇದರಿಂದ ನೀವು ಒಳ್ಳೆ ಕಾಲೇಜ್ ಚೂಸ್ ಮಾಡೋದು ಬೆಟರ್ ಅನ್ಸುತ್ತೆ. ಸರ್ ಮತ್ತು ನಮ್ಮ ಫೈನಲಿ ಎಲ್ಲ ವಿದ್ಯಾರ್ಥಿಗಳು ಓದೋದು ತಮ್ಮ ಕೆಲಸಕ್ಕೋಸ್ಕರ. ಸ್ಯಾಲ್ರಿ ಪಾಯಿಂಟ್ ಆಫ್ ವ್ಯೂ ಮಾತಾಡೋದು ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಈ ಟಾಪ್ ಕಾಲೇಜಸ್ಸಲ್ಲೆಲ್ಲ ನೀವೇನಾದರೂ ಒಂದ್ಸಲ ಒಳಗಡೆ ಹೋದರೆ ಕ್ಯಾಂಪಸ್ ಪ್ಲೇಸ್ಮೆಂಟಲ್ಲಿ ನೀವೇನು ಅನ್ಕೊಳ್ತೀರೋ ಅದಕ್ಕಿಂತ ಹೆಚ್ಚಿಗೆ ಸಿಗುತ್ತೆ. ಎಕ್ಸಾಂಪಲ್ 50+ LPA ಇರ್ಬೋದು, 40+ LPA ಇರ್ಬೋದು. ಇಟ್ ಟೋಟಲಿ ಡಿಪೆಂಡ್ಸ್ ಆನ್ ದಿ ಹೌ ಯು ಸ್ಪೆಂಡ್ ಯುವರ್ ಎಂಟೈರ್ ಇಂಜಿನಿಯರಿಂಗ್ ಆ್ಯಂಡ್ ದ ಸ್ಕಿಲ್ಸ್ ಯು ಅಕ್ವೈರ್ಡ್ ಡ್ಯೂರಿಂಗ್ ದ್ಯಾಟ್. ಇಟ್ ಡಿಪೆಂಡ್ಸ್ ಆನ್ ದ್ಯಾಟ್.